ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಮಿಸ್ಟರ್ ಬಯೋಗ್ರಾಫರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ನಾನು ನಿಮ್ಮ ಪ್ರೀತಿಯ ವೆಂಕಟೇಶ್. ಇವತ್ತು ಈ ವಿಡಿಯೋ ಮಾಡಲಿಕ್ಕೆ ಏನಪ್ಪ ಅಂದರೆ, ನೀವು ಆಲ್ರೆಡಿ ತಮ್ಮನೇಲಿ ನೋಡಿದ ಮೇಲೆ ಗೊತ್ತಾಗಿರ್ಬೋದು ಯಾವುದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾನೆ ಏನು ಎಂಬುದರ ಬಗ್ಗೆ ನಿಮಗೆ ಗೊತ್ತಿರಬಹುದು. ಏನಪ್ಪ ಅಂದರೆ, ಕರ್ನಾಟಕ ಸರ್ಕಾರ ಎಲ್ಲ ಉದ್ಯೋಗಾರ್ಥಿಗಳಿಗೆ ಉದ್ಯೋಗವನ್ನು ಹೊಂದದೇ ಇರತಕ್ಕಂಥ ಒಂದಿಷ್ಟು ಹುದ್ದೆಗಳಿಗೆ 3 ವರ್ಷಗಳ ಕಾಲ ನಿಮಗೆ ಬಡ್ತಿಯನ್ನು ನೀಡಲಾಗಿದೆ. ಯಾವತ್ತಿನ ಅಂದರೆ 29/7 ಅಂದರೆ ಸೋಮವಾರ 29/7/2025ರಿಂದ 29/12/2027 ಎಲ್ಲ ತಳವಾರ ಮತ್ತು SC ST ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಈ ರೀತಿಯಾದಂಥ ಬರ್ತಕ್ಕಂಥ ವರ್ಗಗಳಿಗೆ ಕರ್ನಾಟಕ ಸರ್ಕಾರ 3 ವರ್ಷಗಳ ಕಾಲ ಬಡ್ತಿಯನ್ನು ಮತ್ತು ಏಜ್ ಸಡಿಲಿಕೆಯನ್ನು ಮಾಡಿರುವುದು ಒಂದು ಒಳ್ಳೆಯ ವಿಷಯವಾಗಿದೆ. ಯಾಕಪ್ಪ ಅಂದರೆ, ಕರ್ನಾಟಕ ಸರ್ಕಾರಕ್ಕೂ ಗೊತ್ತಿರಬಹುದು. ಏನಪ್ಪ ಅಂದರೆ, ಮುಂದೆ ನೇಪಾಳದಲ್ಲಿ ಆಗಿರ್ತಕ್ಕಂಥ ಜಂಜಿ ಅನ್ಕೊಂಬಿಡಿ, ಜಂಜಿ ರೀತಿ ನಮ್ಮಲ್ಲಿ ಕೂಡ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುವುದರಿಂದ ಒಬ್ಬ ವಿದ್ಯಾರ್ಥಿಗೆ, ಒಬ್ಬ ಉದ್ಯೋಗವನ್ನು ಪಡೆದೇ ಇರತಕ್ಕಂಥವನಿಗೆ ಇಷ್ಟೆಲ್ಲ ಹುಟ್ಟಿನಿಂದ ಇವತ್ತಿನವರೆಗೂ ಅವನು ಸ್ಕೂಲು, ಕಾಲೇಜು, ಫಸ್ಟು ಪ್ರೈಮರಿ, ಹೈಸ್ಕೂಲ್, ಕಾಲೇಜ್, PU, ಕಾಲೇಜ್, ಇನ್ನಿತರ ಮೆಟ್ರಿಕ್, ಇದು ಎಲ್ಲ ರೀತಿಯಾದಂಥ ಓದಿದವರಿಗೆ ಯಾವುದೇ ರೀತಿಯಿಂದ 2 ವರ್ಷಗಳಿಂದ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು, ಉದ್ಯೋಗಗಳನ್ನು ಕಾಲ್ಫಾರ್ ಮಾಡಿಲ್ಲ ಕರ್ನಾಟಕ ಸರ್ಕಾರ. ಅದರಿಂದ ಎಚ್ಚೆತ್ತುಕೊಂಡ ಎಲ್ಲ ವಿದ್ಯಾರ್ಥಿಗಳು ಒಂದು ಧಾರವಾಡದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದರು. ಪ್ರತಿಭಟನೆ ಕಾರಣದಿಂದಾಗಿ ಅವರ ಬೇಡಿಕೆಗೆ ಕರ್ನಾಟಕ ಸರ್ಕಾರ ಸ್ಪಂದನೆ ಮಾಡಿ 2 ಅಥವಾ 3 ವರ್ಷಗಳ ಕಾಲ ಬಡ್ತಿಯನ್ನು ನೀಡಲಾಗಿದ್ದು, ಇದು ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಸಿಹಿಯಾಗುವಂಥ ಕೆಲಸ ಆಗಿದ್ದು, ಇದೊಂದು ಈ ರೀತಿಯಾಗಿ ಕರ್ನಾಟಕ ಸರ್ಕಾರ ಮಾಡಿರುವುದು ಒಳ್ಳೆಯ ನಿರ್ಧಾರವನ್ನು ಮಾಡಿದೆ. ಯಾಕಪ್ಪ ಅಂದರೆ, ಕರ್ನಾಟಕ ಸರ್ಕಾರವು ಕೂಡ ಜಂಜಿ ರೀತಿಯ ಪ್ರಭಾವವನ್ನು ನಮ್ಮ ಕರ್ನಾಟಕದಲ್ಲಿ ಬರದೇ ಇರಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನಾಗಿ ಆಧರಿಸಿಕೊಂಡು ಈ ರೀತಿಯಾದಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಸರಿಯಾದ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಬರಬೇಕಾದಂಥ ಸ್ಕಾಲರ್ಶಿಪ್ಪು, ಅವರಿಗೆ ಬರ್ತಿರ್ತಕ್ಕಂಥ ಏನು ಸೌಲಭ್ಯಗಳು ಸರಿಯಾದ ರೀತಿಯಲ್ಲಿ ಸರಿಯಾದ ಕ್ರಮದಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿಕೊಡುವುದು ಕರ್ನಾಟಕ ಸರ್ಕಾರದ ಒಂದು ಕೆಲಸ ಆಗಿದ್ದು, ಅದು ನೀವು ಒಂದು ಸ್ವಲ್ಪ ಮುಂದೆ ಮಾಡಿ ಒಂದಿಷ್ಟು ಜನಗಳು ಅಲ್ಲಲ್ಲಿ ಕೂಡ ಲಂಚದ ಅವತಾರವನ್ನು ಸೃಷ್ಟಿ ಮಾಡಿ ಎಲ್ಲದರಲ್ಲಿ ಲಂಚದ ಕೆಲಸ, ಪದವಿಯನ್ನು ಹಂಚಿಕೊಂಡು ಹೋಗುವುದು, ಈ ಎಲ್ಲ ರೀತಿಯಾದಂಥ ಕೆಲಸಗಳು ನಡೀತಾ ಇದ್ದಾವೆ. ಇದನ್ನು ಮುಂದೆ ನೀವು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥವರು ಅನುಭವಿಸ್ತಾರೆ. ಒಂದು ದಿನ ನಿಮಗೆ ಆದಂಥ ಕಠಿಣ ಶಿಕ್ಷೆವರೆಗೂ ಇವತ್ತಿನ ಅಂದರೆ ಯುವ ವಿದ್ಯಾರ್ಥಿಗಳು ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಓದಬೇಕಂದಾಗ ನಾಯಿ ಥರ ಮನೆತನ ಬಂದು ಎಲ್ಲ ಮುಗಿದ ತಕ್ಷಣ ನಮಗೇನೂ ಗೊತ್ತಿಲ್ಲ ಅನ್ನೋ ರೀತಿ ನಿಮ್ಮ ರಾಜ್ಯವನ್ನು ನಿಮ್ಮ ಮನೆಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ನೀವೆಲ್ಲ ಮಾಡ್ತಾಯಿದ್ರಿ. ಎಲ್ಲರೂ ಹೇಳ್ತಿದ್ದೆ ಏನಪ್ಪ ಅಂದರೆ, ಇದೇ ರೀತಿ ನಮ್ಮಲ್ಲಿರ್ತಕ್ಕಂಥ ಒಂದು ಕೊರತೆ ಏನಪ್ಪ ಅಂದರೆ, ಪ್ರಶ್ನೆ ಮಾಡದೇ ಇರುವುದು ನಮ್ಮ ಜನಗಳಿಗೆ ಒಂದು ತುಂಬ ಅಸಹ್ಯವಾದಂತಹ ಸಂಗತಿ. ಇದು ನಾ ಹೇಳಬೇಕಂದ್ರೆ ತುಂಬ ಅಸಹ್ಯ ಅನಿಸುತ್ತೆ. ಏನಪ್ಪ ಅಂದರೆ, ಒಬ್ಬ ವಿದ್ಯಾರ್ಥಿಯಾಗಿ ನಿನಗೆ 15-20 ವರ್ಷಗಳ ಕಾಲವಾಗಿ ನೀನು ಓದಿದರೂ ಕೂಡ ನಿನಗೆ ಸರಿಯಾಗಿ ಒಂದು ಉದ್ಯೋಗಗಳನ್ನು ಪಡೀಲಿಕ್ಕೆ ಆಗ್ತಿಲ್ಲ ಅಂತಂದರೆ ಇದು ನಮ್ಮ ತಪ್ಪ ಅಥವಾ ಇವರು ಕೊಡ್ತಿರ್ತಕ್ಕಂಥ ಸಿಲೆಬಸ್ಗಳ ತಪ್ಪ? ಇಲ್ಲಿ ಎಷ್ಟೋ ಜನಗಳು 30-35 ವರ್ಷಗಳಾದರೂ ಕೂಡ ಯಾವುದೇ ರೀತಿಯಾದ ಸರ್ಕಾರಿ ನೌಕರಿ ಇಲ್ಲದೆ ಮನೆಯಲ್ಲಿ ಖಾಲಿ ಕುಂತವರನ್ನು ನೋಡಿದ್ದು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಊರಲ್ಲಿ ಕೂತ್ಕೊಂಡು ಮೊಬೈಲಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಹೀಗೆ ಮಾಡ್ತಾ ಇರೋದನ್ನು ಕಂಡಿದ್ದೀವಿ. ಆದರೆ ಇದು ಹೆಚ್ಚೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಬೇಕು. ಆದರೆ ಯಾಕೆ ಹಿಂಜರಿತಾ ಇದೆ, ಏನಾಗಿದೆ ಅನ್ನೋದು ನಮಗೆ ಅದರ ಬಗ್ಗೆ ಗೊತ್ತಿಲ್ಲ. ಆದರೆ ಇವರು ಗ್ಯಾರಂಟಿಗಳ ಹೆಸರಿನಲ್ಲಿ ಇರ್ತಕ್ಕಂಥ ಸೌಲಭ್ಯಗಳನ್ನು ಇರ್ತಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ಬಿಟ್ಟು
ಗ್ಯಾರಂಟಿಗಳಿಗೋಸ್ಕರ ತಮ್ಮ ಇಡೀ ಸರ್ಕಾರನೇ ತಮ್ಮ ತಿಳಿದ ಹಾಗೆ ಮಾಡ್ತಾಯಿದ್ರೆ ಈಗಿನ ವಿದ್ಯಾರ್ಥಿಗಳು ಎಲ್ಲಿ ಹೋಗಬೇಕು, ಬಡವ್ರ ಮಕ್ಕಳು ಏನು ಮಾಡಬೇಕು, ಬಡವ್ರ ಮಕ್ಕಳು ಹೇಗೆ ಬೆಳಿಬೇಕು, ಇದ್ರ ಬಗ್ಗೆ ಯಾರಿಗೂ ಚಿಂತನೆ ಇಲ್ಲ. ಯಾಕಂದ್ರೆ ನಮ್ಮದಲ್ಲ. ಈಗ ನಮ್ದಾಗಿದ್ರೆ ನಮ್ಮ ಮನೆತನ ಬಂದ್ರೆ ನಾವೇನಾದರೂ ಮಾತಾಡ್ತೀವಪ್ಪ, ಬೇರೆದಾದ್ರೆ ನಾವ್ಯಾಕೆ ಮಾತಾಡೋಣ? ಅದೇನಾದ್ರು ಚಿಂತೆ ಮಾಡಿ ಯಾರ ಸೊರಗಿದ್ರಂತ ಆ ಲೆಕ್ಕಕ್ಕೆ ನಡೆದೈತಿ. ಇದೇ ABVPನೂ ಕೂಡ ಯಾವುದೇ ರೀತಿಯಾದಂಥ ಹಿಂದೆ ಮಾಡ್ತಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಇವಾಗಿನ ರೀತಿಯಲ್ಲಿ ಮಾಡ್ತಿಲ್ಲ ಅಂತ ನಾನು ನೋಡಿ. ಎಲ್ಲಿದೆಯಪ್ಪ ABVP? ಮೊನ್ನೆ ಧಾರವಾಡದಲ್ಲಿ ಬಂದಿದ್ರಿ ABVP. ಯಾರು ABVP? ತಮ್ಮ ಕೆಲಸಗಳನ್ನು ತಮ್ಮ ಎಲ್ಲವನ್ನು ಬಿಟ್ಟು ಯಾರು ಬರ್ತಾರ? ನಿಮಗಾದಂಥ ಕಷ್ಟನ ನೀವೇ ಮಾಡ್ಕೋಬೇಕು. ಅತಿ ಹೆಚ್ಚಾಗಿ ಬೆಳೆದಿರ್ತಕ್ಕಂಥ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗಾದಂಥ ಕಷ್ಟಗಳನ್ನು ಹಂಚ್ಕೊಂಡು ಮಾಡಿರಿ. ಏನು ಬೇಕು ನಿಮ್ಗೆ ಈ ಸೌಲಭ್ಯ ಸಿಕ್ಕಿಲ್ಲ, ಯಾಕೆ ಸಿಕ್ಕಿಲ್ಲ? ಪ್ರಶ್ನೆಯನ್ನು ಮಾಡಿದ್ದೇ ಆದರೆ ದೊರಕುತ್ತೋ ಸಿಗುತ್ತೋ ಸಿಗಲ್ವೋ ನೋಡೋಣ ಮುಂದೆ. ನಿಮಗೆ ಬೇಕಾದಂಥ ಸೌಲಭ್ಯಗಳು ಸರಿಯಾಗಿ ರೀತಿಯಾಗಿ ನಡೆದರೆ, ಹಳ್ಳಿಗಳು ಅಭಿವೃದ್ಧಿ ಹೊಂದಿದರೆ, ಹಳ್ಳಿಯಲ್ಲಿರ್ತಕ್ಕಂಥ ಜನಗಳು ಅಭಿವೃದ್ಧಿ ಹೊಂದಿದರೆ, ಕರ್ನಾಟಕ ರಾಜ್ಯ ಸರ್ಕಾರವೂ ಕೂಡ ಕರ್ನಾಟಕ ರಾಜ್ಯವೂ ಕೂಡ ಉದ್ಧಾರ ಆಗ್ತಕ್ಕಂಥ ಕೆಲಸ ನಡೆಯುತ್ತೆ. ಆದರೆ ಇಲ್ಲಿ ಬೆಂಗಳೂರು, ತುಮಕೂರು, ಮೈಸೂರು ಒಂದಿಷ್ಟು ಪಾಪ್ಯುಲಾರಿಟಿ ಹೊಂದಿರತಕ್ಕಂಥ ಕೆಲ ಸ್ಥಳಗಳನ್ನೇ ನೀವು ಉದ್ಧಾರ ಮಾಡ್ತಾ ಹೋದರೆ, ಉತ್ತರ ಕರ್ನಾಟಕದಲ್ಲಿ ತುಂಬ ಹೆಚ್ಚಾಗಿ ಮಳೆಯಿಂದಾಗಿ ಮಳೆ ಒತ್ತಡದಿಂದ ಎಷ್ಟೋ ಮಳೆಗಳು ಇದಾಗಿ ಮನೆಗಳು ಮುಳುಗ್ಯವು, ಹೊಲಗಳಲ್ಲಿ ಬೆಳೆ ಹಾನಿಯಾಗಿದೆ. ಇದ್ರ ಬಗ್ಗೆ ಯಾರೂ ಕೇಳೋರಿಲ್ಲ. ಪ್ರಶ್ನೆ ಮಾಡೋಕ್ಕೂ ಇಲ್ಲ. ಪ್ರಶ್ನೆ ಮಾಡಬೇಕಂದ್ರೆ ಅವ್ರು ತಿನ್ಬೇಕಿಲ್ಲ, ಉಣ್ಬೇಕಿಲ್ಲ, ಇರಬೇಕಿಲ್ಲ. ಇದ್ರ ಬಗ್ಗೆ ಯಾರಾದರೂ ಒಬ್ಬ ಸಚಿವನೂ ಬಂದಿಲ್ಲ, ಯಾವುದೇ ಒಬ್ಬ ಮುಖ್ಯಮಂತ್ರಿನೂ ಬಂದಿಲ್ಲ, DCM ಬಂದಿಲ್ಲ, ಯಾರು ಮಾನ್ಯ ಗೃಹ ಮಂತ್ರಿಗಳು ಬಂದಿಲ್ಲ. ಯಾರ ಕಷ್ಟ ಯಾರು ಕೇಳಂಗಿಲ್ಲ ರೀ. ನಿಮಗೆ ಬೇಕಾಗಿತ್ತು, ಅವ್ರಿಗೇನು ಬೇಕಾಗಿತ್ತು? ಓಟ್ ಬೇಕಿತ್ತು. ಆ ಮತದಾನವನ್ನು ನೀವು ಸರಿಯಾದ ರೀತಿಯಾಗಿ ಮತದಾನವನ್ನು ಮಾಡಿದ್ದಾದರೆ ಮುಂದೆ ಒಂದು ಒಳ್ಳೆಯ ಕರ್ನಾಟಕದಲ್ಲಿ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಕಾರಣ ಆಗುತ್ತೆ. ಆದರೆ ನೀವು ಅದನ್ನೆಲ್ಲ ಬಿಟ್ಟು ಇಲ್ಲದೇ ಇರ್ತಕ್ಕಂಥ ಗ್ಯಾರಂಟಿಗಳು ಇದನ್ನು ನಾವು ಯಾವುದೇ ಪಕ್ಷವನ್ನು, ಜಾತಿ, ಧರ್ಮವನ್ನು ಅಗಲಿಸಿ ನಾನು ಮಾತಾಡ್ತಾ ಇಲ್ಲ. ಯಾಕಪ್ಪ ಅಂದರೆ ಎಷ್ಟೋ ಜನಗಳು ರೀ ಊರು ಬಿಟ್ಟು ಊರು, ಈಗ ನಾನು ಕೂಡ ಹಾಗೆ ಊರು ಬಿಟ್ಟು ಊರು ದುಡಿಲಿಕ್ಕೆ ಕೆಲಸಕ್ಕೆ ಬಂದಿದ್ದೀವಿ. ಕೆಲಸ ಮಾಡಿಕೊಂಡು ಇದ್ದಿರ್ತಕ್ಕಂಥ ಕೆಲಸ, ಕೊಟ್ಟಿರ್ತಕ್ಕಂಥ ಪೇಮೆಂಟು ಅದು ಸಾಲಲ್ವೋ, ಏನು ಕಷ್ಟನೋ ನಷ್ಟನೋ ಹೇಗೋ ಬದುಕ್ತಾ ಇದ್ದೀವಿ. ಅಂದರೆ ನನಗಾಗಿರ್ತಕ್ಕಂಥ ಅನುಭವಗಳು ಕೂಡ ಜಾಸ್ತಿ ಇದೆ. ಅಂದರೆ ನನಗೆ ಹೆಚ್ಚಾಗಿ ಅನುಭವ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಆದರೆ ಅವರಿಗೆ ಒಳ್ಳೆಯದಾಗಿ ಸ್ಥಾನಮಾನವನ್ನು ಹೊಂದುವುದು ಎಷ್ಟೊಂದು ಈ ಮಾತಾಡಲಿಕ್ಕೆ ನೋವು ಅನಿಸುತ್ತೆ. ಯಾಕಪ್ಪ ಅಂದ್ರೆ ಅತಿ ಹೆಚ್ಚಾಗಿ ಜನಗಳು ಕೆಲಸ ಕಾರ್ಯ ಇಲ್ಲದೆ ಮನೆಯಲ್ಲಿ ಕುತ್ಕೊಂಡು ಈ ಮನೇಲಿ ತಂದೆ ತಾಯಿ ಬೇಜಾರಾಗಿ, ತಂದೆ ತಾಯಿಗೂ ಬೇಡಾಗಿ, ಊರಿಗೂ ಬೇಡಾಗಿ, ಅವರು ಇನ್ನು ಊರ್ಗೆ ಹಾಕ್ಕೊಳ್ಬೇಕು, ಸಾಯ್ಬೇಕು, ಊರ್ಗೆ ಹಾಕ್ಕೋಬೇಕು, ಯಾರು ಮಾಡಬೇಕು ಅನ್ನೋದು ಚಿಂತನೆ ಹೆಚ್ಚಾಗಿಬಿಟ್ಟೈತಿ. ಆದರೆ ಇವತ್ತು ಸೋಷಿಯಲ್ ಮೀಡಿಯಾ ಎಲ್ಲರಲ್ಲಿ ಇದ್ದು ಎಲ್ಲ ವಿದ್ಯಾರ್ಥಿಗಳು ಎಲ್ಲರೂ ಏನು ಮಾಡಬೇಕಂದ್ರೆ ನಿಮಗೆ ಆಗಿರ್ತಕ್ಕಂಥ ನೋವುಗಳನ್ನು, ಅದೇನೋ ಲಾಗ್ಸು ಅದು ಇದು ವಿಡಿಯೋ ಈ ರೀತಿಯಾಗಿ ಮಾಡಿ ಹಾಕ್ತೀವಲ್ಲ, ಅದನ್ನೇ ನಿಮಗೆ ಬೇಡಿಕೆಯನ್ನು ಮಾಡಿ. ನಿಮಗೆ ಬೇಕಾಗಿರ್ತಂಥ ನೀವು ಎಲ್ಲದಕ್ಕೂ ABVPನೇ ಬೇಕು ಅಂತಲ್ಲ. ನೀನು ನಿಮ್ಮ ಸ್ನೇಹಿತರಿಗೆ ಆಗಿರ್ತಕ್ಕಂಥ ಕಷ್ಟವನ್ನು ಒಂದು ವಿಡಿಯೋ ಮಾಡಿಕೊಳ್ಳಿ. ವಿಡಿಯೋ ಮಾಡಿ, ನಾನು ಇಲ್ಲಿ 1ನೇಯಿಂದ ಡಿಗ್ರಿವರೆಗೆ ನಾವು ಓದಿದ್ದೀನಿ. 2-3 ವರ್ಷಗಳ ಕಾಲ CET, NET ಕಾಂಪಿಟೇಟಿವ್ ಎಕ್ಸಾಮಿಗೆ ಅಂತ ಓದ್ತಾ ಇದ್ದೀನಿ. ಓದಿದ್ರು ಕೂಡ ಪರೀಕ್ಷೆನೂ ಬರೆದಿದ್ದೀನಿ. ಅತಿಯಾದ ಕಾಂಪಿಟೇಷನ್ ಇರುವುದರಿಂದ ಯಾರು ಸೆಲೆಕ್ಟ್ ಆಗ್ತಾರೋ ಗೊತ್ತಿಲ್ಲ, ಯಾರು ಸೆಲೆಕ್ಟ್ ಆಗಿದಾರೋ ಅಂತ ಗೊತ್ತಿಲ್ಲ. ಆದರೆ ಏನು ಆಗ್ತಿದೆ ಅನ್ನೋದೇ ಗೊತ್ತಿಲ್ಲ. ಒಂದಿಷ್ಟು ಪರೀಕ್ಷೆಗಳನ್ನು ಬರೆಸ್ಕೊಳ್ತಾರೆ, OMR ಸೀಟ್ಗಳನ್ನು ಸೆಲೆಕ್ಷನ್ ಲಿಸ್ಟ್ಗಳನ್ನು ಬಿಡ್ತಾರೆ. ಆದರೆ ಕಾಲ್ಫಾರ್ಮ್ ಬರೋಂಗಿಲ್ಲ. ಅಂದರೆ ಇವರೆಲ್ಲ 1 ವರ್ಷಗಳ ಕಾಲ 2 ವರ್ಷಗಳ ಕಾಲ ಇವರು ಕೊಡ್ತಿರ್ತಕ್ಕಂಥ ಉದ್ಯೋಗಗಳಿಗೆ ನಾವು ಯಾಕೆ ಕಾಯಬೇಕು? ನಮಗೋಸ್ಕರ ಅವ್ರು ಕಾಯಬೇಕು ಹೊರತು ಅವ್ರಿಗೋಸ್ಕರ ನಾವು ಕಾಯಬೇಕತಕ್ಕಂಥ ಕೆಲಸ ಬಂದಿದೆ ಇವತ್ತು. ಅದ್ರ ಬಗ್ಗೆ ನನಗೆ ಗೊತ್ತಿದ್ರ ಪ್ರಕಾರ ನಾನು ಒಂದಿಷ್ಟು ಮಾತಾಡಿದ್ದೀನಿ. ಯಾರಿಗಾದರೂ ನೋವು, ಒಳ್ಳೆಯದಾಗಿದ್ದರೂ ನೋವಾಗಿದ್ದರೂ ಏನಾಗಿದ್ದರೂ ನಿಮಗೆ ತಿಳಿದಿರೋ ಪ್ರಕಾರ ಕೆಳಗಡೆ ಕಮೆಂಟನ್ನು ಮಾಡಿರಿ. ಮುಂದೆ ಈ ವಿಡಿಯೋದಲ್ಲಿ ಆಗಿರ್ತಕ್ಕಂಥ ಒಂದಿಷ್ಟು ತಪ್ಪುಗಳು ಏನಾದರೂ ಇದ್ದರೆ ನನಗೆ ತಿಳಿ ಮಾಡಿ ಹೇಳಿ, ಕಮೆಂಟಲ್ಲಿ ತಿಳಿ ಮಾಡಿ ಹೇಳಿ. ನಾನು ನಿಮ್ಮ ಜೊತೆ
ಮುಂದಿನ ವಿಡಿಯೋಗಳಲ್ಲಿ ನಾನು ಅದನ್ನು ಸುಧಾರಿಸ್ಕೊಳ್ಳತಕ್ಕಂಥ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು, ವಂದನೆಗಳು ಎಲ್ಲರಿಗೂ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್. ಯಾರ್ಯಾರು ಯೂಟ್ಯೂಬಿನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಮಾಡ್ಕೊಂಡು ಬಿಡಿ, ಒಳ್ಳೆಯದಾಗುತ್ತೆ. ನಮ್ಮಂಥ ಹುಡುಗರನ್ನು ಬೆಳೆಸ್ರಿ, ನೀವು ಬೆಳೀರಿ, ಎಲ್ಲರೂ ಚೆನ್ನಾಗಿರಲಿ, ಅದರೊಳಗೆ ನಾನಿರಲಿ ಅನ್ನೋ ಮನೋಭಾವನೆ ಹೊಂದಿರತಕ್ಕಂಥವ್ರು ನಾನು. ಎಲ್ಲರಿಗೂ ಧನ್ಯವಾದಗಳು. ದಸರಾ ಹಬ್ಬದ ಕೊನೆಯದಾಗಿ ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಧನ್ಯವಾದಗಳು. ನಾನು ನಿಮ್ಮ ಪ್ರೀತಿಯ ವೆಂಕಟೇಶ್. ನಮಸ್ಕಾರಗಳು.